ದೇವರಾಜ ಅರಸ್ ಅವರು ಮೈಸೂರಿನ ಮಗನಾದರೆ ಸಿದ್ದರಾಮಯ್ಯನವರು ಮೈಸೂರಿನ ಮಣ್ಣಿನ ಮಗ. ಉಳುವವನೇ ಭೂಮಿಯ ಒಡೆಯ ಅಂದರು ದೇವರಾಜ ಅರಸ್ ಅವರು. ಹಸಿದ ಹೊಟ್ಟೆಯಲ್ಲಿ ಯಾವ ಕನ್ನಡ ನಾಡಿನ ಮಗನು ಮಲಗಬಾರದು ಅಂತ ಅನ್ನರಾಮಯ್ಯನವರಾದರು ಸಿದ್ದರಾಮಯ್ಯನವರು. ಗೃಹಶಕ್ತಿ, ಗೃಹಜ್ಯೋತಿ ಸೇರಿದಂತೆ ಹಲವಾರು ಹೆಣ್ಣು ಮಕ್ಕಳ ಆರ್ಥಿಕವಾಗಿ ಸಬಲತೆಯನ್ನು ತರುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಭಾಗ್ಯಗಳ ಸರದಾರರಾದರು, ಗ್ಯಾರಂಟಿ ರಾಮಯ್ಯನವರಾದರು. ಕುರುವಿ ಕಾಯೋನ್ಗೆ ಏನ್ ಗೊತ್ತು ಲೆಕ್ಕಾಚಾರ ಅಂತ ಹೀಯಾಳಿಸಿದವರಿಗೆ 17ನೇ ಬಜೆಟ್ ಮಂಡನೆ ಮಾಡುವುದರ ಮೂಲಕ ತಕ್ಕ ಉತ್ತರವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಮುನ್ನುಗ್ಗುತ್ತಿರುವಂತಹ ಸಿದ್ದರಾಮಯ್ಯನವರು ಒಬ್ಬ ಭ್ರಷ್ಟಾತೀತ ನಾಯಕ. ಇಂತಹ ಸಿದ್ದರಾಮಯ್ಯನವರ ಈ ಸಾಧನೆಯನ್ನು ಇವತ್ತು ನಾಡಿನೆಲ್ಲೆಡೆ ಅವರ ಅಭಿಮಾನಿಗಳು, ಅಹಿಂದ ವರ್ಗಗಳ ಮುಖಂಡರು ಉತ್ಸವದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಹಾಗಾದರೆ ದೇವರಾಜ ಅರಸ್ ಅವರಿಗೆ ನನಗೆ ಯಾವುದೇ ರೀತಿಯ ಹೋಲಿಕೆ ಬೇಡ, ದಾಖಲೆಗಳು ಇರುವುದೇ ಮುರಿಯುವುದಕ್ಕೆ, ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಅನ್ನು ಮುಂದಿನ ದಿನಗಳಲ್ಲಿ ಬ್ರೇಕ್ ಮಾಡಬಹುದು, ನನ್ನ ದಾಖಲೆಯನ್ನು ಬ್ರೇಕ್ ಮಾಡಬಹುದು ಅಂತ ಹೇಳ್ತಾ ಇರುವಂತಹ ಸಿದ್ದರಾಮಯ್ಯನವ್ರಿಗೂ ದೇವರಾಜ ಅರಸ್ ಅವ್ರಿಗೂ ಹೋಲಿಕೆ ಸರಿನಾ ತಪ್ಪ? ಹಾಗಾದರೆ ಇಷ್ಟು ಸುದೀರ್ಘ ದಿನಗಳ ಕಾಲ ಆಳ್ವಿಕೆ ನಡೆಸಿದಂತಹ ಸಿದ್ದರಾಮಯ್ಯನವರ ಸಾಧನೆ ಏನು? ಎಲ್ಲ ಜಾತಿ ವರ್ಗಗಳಿಗೆ ಪ್ರೀತಿ ಪಾತ್ರರೋ